ಅಣ್ಣವರ 97ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಬಂದು ಅಣ್ಣವರ ಸಮಾಧಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ನಮ್ಮ ಜೊತೆ ಜೂನಿಯರ್ ರಾಜ್ಕುಮಾರ್ ಇದ್ದಾರೆ. ಸರ್ ನಮಸ್ಕಾರ, ತಾವು ಎಲ್ಲಿಂದ ಬಂದಿರೋದು? ನಮಸ್ಕಾರ ಸರ್, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ ಸರ್. ಎಷ್ಟು ವರ್ಷಗಳಿಂದ ಈ ಜೂನಿಯರ್ ಆಗಿ ತಾವು ಕಾಣಿಸ್ಕೊಂಡಿದ್ದು? ಯಾರು ಹೇಳಿದ್ದು ಮೊದಲು ನೀವು ಅಣ್ಣವ್ರ ಥರ ಕಾಣ್ತೀರಾ? ನಾನು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಕಾಲೇಜಲ್ಲಿ ನಮ್ಮ ಜೊತೆ ಕೊಲೀಗ್ಸ್ ಏನಿದಾರಲ್ಲ ಸರ್, ಅವರೆಲ್ಲ ಈ ಥರ ಕಾಣ್ತಾ ಇದ್ದೀರಿ. ಅದೇ ಥರ ನೀವು ಗೆಟಪ್ ಆಗಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮಾಡ್ತಾ ಇರಿ, ಅಣ್ಣವ್ರ ಥರ ಕಾಣ್ತಾ ಇರೋದಕ್ಕೆ ಒಂದು ಪ್ರಯತ್ನ ಮಾಡಿದೆ ಸರ್. ಒಂದು 5 ವರ್ಷದಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಏನು ಕೆಲಸ ಮಾಡೋದು ನೀವು ಮೂಲತಃ? ನಾವು ಕಂಪ್ಯೂಟರ್ ಅಡ್ಮಿನ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಡಿಗ್ರಿ ಕಾಲೇಜ್ ಸರ್, ಬಳ್ಳಾರಿ ಬಿಸ್ನೆಸ್ ಕಾಲೇಜಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಂದರೆ ಈಗ ನಾನು ನಾರ್ಮಲ್ ಆಗಿ ನಿಮ್ಮ ಹತ್ರ ಹೇಳೋದು ಏನು ಅನಿಸ್ತಿತ್ತು? ನೀವು ರಾಜ್ಕುಮಾರ್ ಥರ ಇದ್ರೆ ಅಣ್ಣವ್ರ ಥರ ಇದೀವಿ ಅಂದಾಗ ಏನು ಅನಿಸ್ತಿತ್ತು? ಖುಷಿ ಆಗ್ತಿದೆ ಸರ್. ನಾನು ರಾಜ್ಕುಮಾರ್ ಅಭಿಮಾನಿ. ನಮ್ಮ ಅಪ್ಪವರು ಬಳವಳಿಯಿಂದ ನನಗೆ ಬಂದಿದೆ. ನಮ್ಮ ಅಪ್ಪವರು ರಾಜ್ಕುಮಾರ್ಗೆ ವೀರಾಭಿಮಾನಿ ಆಗಿದ್ರು ಸರ್. ಅವರೆಲ್ಲ ಸಿನಿಮಾಗಳು ನೋಡಿಸ್ತಿದ್ರು. ಅವ್ರು ನೋಡಿಬಿಟ್ಟು ಅವ್ರ ಥರನೇ ಪ್ರಯತ್ನ ಮಾಡಿ ಆ್ಯಕ್ಟಿಂಗ್ ಕೂಡ ಕಲ್ತ್ಕೊಂತ ಬಂದೆ ಸರ್. ಥ್ಯಾಂಕ್ ಯು. ಈಗ ಬೇರೆ ಬೇರೆ ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀರಾ ಬಳ್ಳಾರಿ ಕಡೆ, ನಿಮಗೆ ಎಷ್ಟು ಖುಷಿ ಇದೆಯಾ? ಖುಷಿ ಇದೆ, ತುಂಬ ತೃಪ್ತಿ ಆಗ್ತಾ ಇದೆ ಸರ್. ಯಾಕಂದರೆ ರಾಜ್ಕುಮಾರ್ ಥರ ಸ್ವಲ್ಪ ಪಟ್ಟಿ ಕಂಡ್ರು ಎಷ್ಟೋ ಖುಷಿ ಆಗುತ್ತೆ ಸರ್. ಅದು ಅಭಿಮಾನಿಯಾಗಿ ನನಗೆ ಇನ್ನೂ ಭಾಳ ಹೆಮ್ಮೆ ಆಗ್ತಾ ಇದೆ ಸರ್. ಒಂದು ಸ್ಟೇಜ್ ಕಾರ್ಯಕ್ರಮ ಕೊಟ್ಟರೆ ನಿಮ್ಗೆ ಎಷ್ಟು ಬರುತ್ತೆ ಸಂಪಾದನೆ? ಒಂದು 5,000ರಿಂದ 10,000ವರೆಗೂ ಕೊಡ್ತಾ ಇದ್ದಾರೆ ಸರ್. 5,000 ರೂಪಾಯಿಂದ ಕೊಡ್ತಾ ಇದ್ದಾರೆ ಸರ್. ಮತ್ತು ನಾವು ಇನ್ಫ್ಲುಯೆನ್ಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನು ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತೀರಾ? ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಕರಿತಾ ಇರ್ತಾರೆ. ಮತ್ತು ಫ್ಲೂಟ್ ಕ್ಲಾಸಸ್ಗೆ ಇನ್ಫ್ಲುಯೆನ್ಸರ್ ಆಗಿದೆ, ಟ್ರೈನಿಂಗ್ ಕ್ಲಾಸಸ್ಗೆ ಮತ್ತು ಕ್ಯಾಂಪಸ್ ಕ್ಲಾಸಸ್ಗೆ ಇನ್ಫ್ಲುಯೆನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ಅಣ್ಣವರ ನೀವು ಸ್ಟೇಜ್ಗಳ ಕಾರ್ಯಕ್ರಮ ಕೊಡ್ತೀರಿ, ಅಣ್ಣವ್ರ ಜೊತೆ ಹೋಗ್ತಾ ಅಣ್ಣವ್ರದ್ದು ಆ ಥರ ಆ್ಯಕ್ಟ್ ಮಾಡ್ತಾ ಇರ್ತೀರಿ. ಈಗ ನೀವು ಅಣ್ಣವರ ಯಾವ ಡೈಲಾಗನ್ನು ಹೇಳ್ತೀರಾ? ಸರ್ ಅಣ್ಣವ್ರನ್ನ ಅಚ್ಚುಮೆಚ್ಚಿನ ಡೈಲಾಗ್ ಮಯೂರ ಡೈಲಾಗ್ ಸರ್. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಯೂರ ಡೈಲಾಗ್ ಅಂದರೆ, ಎಚ್ಚರಿಕೆ, ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜನ ಶಿರಸ್ಸು ಚೆಂಡಿನಂತೆ ಉಳುತ್ತದೆ. ಕಂಡಿರ ಪಲ್ಲವ ಚಕ್ರೇಶ್ವರ, ಅರಳು ಊರಿದಂತೆ ಮಾತನಾಡುತ್ತಿದ್ದ ಈ ನಿಮ್ಮ ವೀರರು ಕತ್ತಿ ಹಿಡಿದೊಡನೆ ಹೇಗೆ ಮೆತ್ತಗಾದರು. ಓಹೋ, ಸುತ್ತಮುತ್ತ ಎತ್ತ ತಿರುಗಿದರು ವೀರರು, ಧೀರರು, ಶೂರರು, ಪ್ರತಾಪಶಾಲಿಗಳು. ಎಲ್ಲಿ ಕರೀರಿ, ಈಗ ಕರೀರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ ಭಯಪಡುತ್ತಿರುವರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ಕೀರ್ತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನಾಡಿಯಲ್ಲಿ ಹರಿದಾಡುತ್ತಿದೆ. ರಾಜ್ಯವನ್ನು ಹೇಗೆ ಹಿಂಪಡೆಯಬೇಕೆಂದು ನಮಗೆ ಗೊತ್ತಿದೆ, ಎಚ್ಚರದಲ್ಲಿಟ್ಟುಕೊಳ್ಳಿ. ಹಾಡು ಹೇಳ್ಬೋದಾ? ಒಂದು ಹಾಡು. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಹಗಲಲ್ಲಿ ತಿರುಗಿ ಬಳಲಿದೆ, ಇರುಳಲಿ ಕೊರಗಿ ಮರಗಿದೆ, ದಿನವೂ ನಿನ್ನ ಕಾಣದೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಅಣ್ಣವರ ಏನು ಇನ್ಫ್ಲುಯೆನ್ಸರ್ ಆಗಿ ವೇದಿಕೆ ಶೋಗಳ ಮೂಲಕ ಅಣ್ಣವ್ರು ನೆನಪಿಸ್ತಾ ಇರಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲೊಬ್ರು ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸರ್ ಹೇಳಿ ಸರ್, ಏನದು, ಏನು ಬರ್ಕೊಂಬಂದಿರೋದು? ಅಣ್ಣವ್ರ ಬಗ್ಗೆ ಸಾಕಷ್ಟು ಇದು ಮಾಡಿದ್ದೀನಿ. ನಾನು ತಿಪ್ಟೂರು ತಾಲೂಕು ಹಳೆಪಾಳ್ಯ ಗ್ರಾಮದಲ್ಲಿರೋದು. ರಾಜ್ಕುಮಾರ್ ಅಭಿಮಾನಿ ಅಂದರೆ ಸುಮಾರು 1970-70ರಿಂದಲೂ ರಾಜ್ಕುಮಾರ್ ಅಭಿಮಾನಿಯಾಗಿ 2 ನಕ್ಷತ್ರಗಳಿಗೆ ನಕ್ಷತ್ರ ಸ್ಟಾರ್ ಕಟ್ಟೋದು ಹಾಗೂ ಅಭಿಮಾನದಿಂದ ಪ್ರಾರಂಭವಾಗಿದ್ದು. ಆವತ್ತಿನಿಂದಲೂ ಅಣ್ಣವರ ಅಭಿಮಾನಿ. ರಾಜ್ಕುಮಾರ್ ಕನ್ನಡದ ಬಗ್ಗೆಯೂ ಹೆಚ್ಚು ಅಭಿಮಾನಿ. ರಾಜಣ್ಣನವರು ಕನ್ನಡಕ್ಕೆ ಹೆಚ್ಚು ಮಾಹಿತಿ ಕೊಟ್ಟು ಎಲ್ಲರೂ ಕರ್ನಾಟಕಕ್ಕೆ ಶ್ರೇಷ್ಠ ನಟನಾಗಿ ಕನ್ನಡ ರಾಜ ಎಂದು ಹೆಸರು ಪಡೆದಿರುವಂಥ ಪುಣ್ಯಾತ್ಮ. ಅವರಿಂದ ನಾನು ಇವತ್ತು ಜೀವನದಲ್ಲಿ ಅನೇಕ ಬದಲಾವಣೆಯನ್ನು ಕಂಡಿದ್ದೀನಿ. ನಾನು ಯಾಕೆಂದರೆ ಅವರ ಪ್ರತಿಯೊಂದು ಚಿತ್ರಗಳಲ್ಲೂ ಕಂಡುಬಂದ ಕೆಲವಾರು ಉತ್ತಮ ಸಂಭಾಷಣೆಗಳು, ಕನ್ನಡದ ಸಂಭಾಷಣೆಗಳು ಹಾಗೂ ಮಾಡಿದ ಪಾತ್ರಗಳು ಎಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದಿದೆ. ಇದು ಸರ್ ಅವ್ರ ಬಗ್ಗೆ ಸಾಕಷ್ಟು ಬುಕ್ಗಳು ಬರೆದಿದ್ದೀನಿ. ಆಮೇಲೆ ಎಲ್ಲ ಸಿಡಿಗಳನ್ನು ಬರೆದಿದ್ದೀನಿ. ಸಾಕಷ್ಟು ಅದ್ರ ಬಗ್ಗೆ ಬರೆದಿದ್ದೀನಿ. ನೋಡಿದ್ದು ರಾಜಣ್ಣ ಮತ್ತು ನನ್ನ ಕನ್ನಡ ಕೀರ್ತಿ ಕಳಸ ಅಂತ ಒಂದು ಬುಕ್. ಅವ್ರು ಯಾವುದೇ ಪುಸ್ತಕ ಬರೆದು ಅವ್ರು ಇಲ್ದಾನೆ ನಾವು ಮನೆಗೆ ಹೋಗಲ್ಲ. ಆಮೇಲೆ ಇಲ್ಲಿ ರಾಜ್ಕುಮಾರ್ ಅವರು ಶ್ರೀರಾಮಾಂಜನೇಯ ಯುದ್ಧ ಮಾಡಿದರು. ಅಂದರೆ ಅಣ್ಣವರು ಪೇಪರ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಅಣ್ಣ ಅವರು ಶ್ರೀರಾಮ ತಡಿ ಒಂದು ನಿಮಿಷ, ಇಲ್ಲಿ ಕಾರಣ ಹೇಳ್ತೀನಿ. ಅಣ್ಣ ಅವರು ಶ್ರೀರಾಮನವಮಿ ದಿವಸ ಹುಟ್ಟಿದ್ದು ಹಾಗೂ ಆಂಜನೇಯ ಮುತ್ತೆತ್ತಿರಾಯನ ವರದಾನದಿಂದ ಹುಟ್ಟಿದಂಥ ಕಾರಣ. ಅದಕ್ಕೋಸ್ಕರ ಆಂಜನೇಯ ಇದು 2 ಇದೆ. ಪಾರ್ವತಮ್ಮರು ದೇವತಾ ಮನುಷ್ಯನಾಗಿ ಇದು ಮಾಡ್ಕೊಂಡು ಬಂದಿದ್ರು. ಈ ರಾಮ ಮತ್ತು ಆಂಜನೇಯ ಅಂದರೆ ಅವರು ಹುಟ್ಟಿದ್ದು ದಿನ 2 ಒಂದು ಸಾಮಾನ್ಯ ಇದ್ರ ಬಗ್ಗೆ. ಆಮೇಲೆ
ಸಾಕಷ್ಟು ನೋಡಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹುಟ್ಟಿದ್ದು ಇದಾಗಿದ್ದು, ಇಲ್ಲಿ ರಾಜ್ಕುಮಾರ್ ಹುಟ್ಟಿದ್ದು ಇದಾಗಿದ್ದು ಎಲ್ಲ ಮಾಡಿರ್ತಿದ್ವಿ. ಹೌದು, ಹ್ಞೂ ಮಾಡ್ತಾ ಇರ್ತೀನಿ. ಹಾಗಾಗಿ ಪಾರ್ವತಮ್ಮನವ್ರದ್ದು ಪಾರ್ವತಮ್ಮ ಇದರಲ್ಲಿ ವಿಚಾರಗಳು ಸಂಗ್ರಹ ಮಾಡಿದ್ದೀನಿ. ಮಂತ್ರಾಲಯ ಮಹಾತ್ಮ್ಯದಲ್ಲಿದೆ, ಸಾಕಷ್ಟು ಬರೆದಿದ್ದೀನಿ. ಆರಾಧಗಳು ಅವ್ರ ಬಗ್ಗೆ ಒಂದೆರಡು ನುಡಿ ನಮ್ಮನವರು. ಕನ್ನಡ ಕುಲಕೋಟಿ ಜನರ ಆರಾಧ್ಯ ದೈವವಾಗಿ ಎಲ್ಲ ಹೃದಯ ದೇವರಲ್ಲಿ ನೆಲೆಯಾಗಿ ನಿಂತಿರುವ ದೇವರು ಗೆದ್ದ ಮಾನವ ಡಾಕ್ಟರ್ ರಾಜ್ಕುಮಾರ್ ಅವರು. ಇಂತಹ ಮಹಾನ್ ಪುರುಷ, ಕನ್ನಡಿಗರ ಕಣ್ಮಣಿ, ದೇವತಾ ಮನುಷ್ಯ ನಿಧನದಿಂದ ಕರ್ನಾಟಕ ರಾಜ್ಯವೇ ಸ್ತಬ್ಧವಾಗಿ ಹೋಗಿದೆ. ಅನರ್ಘ್ಯ ರತ್ನ ಒಂದನ್ನು ಕಳೆದುಕೊಂಡ ದುಃಖ ಎಲ್ಲರಲ್ಲೂ ಆವರಿಸಿದೆ. ಸುಮಾರು ಬರ್ತಿದ್ದೀರಲ್ವಾ? ಓಂ ನಮೋ ರಾಜಕುಮಾರನೇ, ಓಂ ಕನ್ನಡದ ಶಕ್ತಿ ಕಂಠೀರವನೇ, ನಿನ್ನ ಕೃಪೆಯೇ ಕನ್ನಡಾಭಿಮಾನಿಗಳ ಸುಪ್ರಭಾತ. ಕನ್ನಡದ ಶ್ರೀಮುತ್ತುರಾಜನ ಅಣ್ಣ ರಾಜಣ್ಣನ ಓಂಕಾರ ಮೊಳಗುತ್ತಿದೆ ಅಭಿಮಾನಿ ಮನದಲ್ಲಿ. ಕಣ್ಬಿಟ್ಟು ನೀನೋಡು ಕರುನಾಡ ಕಣ್ಮಣಿ ಈ ವೇಳೆ, ಕನ್ನಡದ ಕಲಿಕುವರ ವರನಟ ಏಳಯ್ಯ ಏಳು, ಈ ನಿನ್ನ ಅಭಿಮಾನಿ ಹೇಳುತ್ತಿರುವ ಸುಪ್ರಭಾತ ಸುಪ್ರಭಾತ. ಇದು ನಿಮ್ಮದು ವಿಶ್ವಮಾನವ ಟ್ರಸ್ಟ್ ಇದೆಯಾ? ಇಲ್ಲೇ ಬೆಂಗಳೂರಲ್ಲಿ ಇದೆಯಲ್ಲ ಫೌಂಡೇಶನ್, ಶ್ರೀ ವಿಶ್ವಮಾನವ ಡಾಕ್ಟರ್ ಫೌಂಡೇಶನ್ ಅಂತ ಇದೆ, ಅದಕ್ಕೆ ಮೆಂಬರ್ ಸದಸ್ಯ ಆಗಿದ್ದೀವಿ. ಸರ್ ಒಳ್ಳೇದಾಗಲಿ, ಈ ಥರ ಅಭಿಮಾನಿ ಈ ಥರ ಮುಂದುವರಿಲಿ. ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ, ಏನೋ ಒಂದು ಪ್ರೀತಿಯಿಂದ ನೀವು ಮಾಡ್ಕೊಂಡಿದ್ದೀರಾ. ನೋಡಿ ತುಂಬ ಕಟ್ಟಿಂಗ್ಸ್, ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇದೆ ಅಲ್ವಾ ಇದರಲ್ಲಿ? ಅಣ್ಣವರು ಎಲ್ಲ ಚಿತ್ರಗಳ ಸಿಡಿ. ಇದು ಹ್ಯಾಂಡ್ ರೈಟಿಂಗ್ ನಿಮ್ಮದೇ? ಹ್ಯಾಂಡ್ ರೈಟಿಂಗ್ ನೀವೇ ಬರ್ದಿರೋದು ಅಕ್ಷರ? ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ, ಮಾಡಿ ಸರ್. ಆಯ್ತು. ಆಮೇಲೆ ಇಲ್ಲಿ ನೋಡ್ರಿ ಹಿಂದ್ಗಡೆ. ಸರ್ ಒಳ್ಳೇದಾಗಲಿ. ಈ ಥರ ಒಳ್ಳೊಳ್ಳೆ ಅಣ್ಣವ್ರು ನೆನ್ಪಿಟ್ಕೊಳ್ಳೋಂಥ ಕೆಲಸಗಳು ಮಾಡ್ತಾ ಇರಿ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.